ನ್ಯೂ ಇಯರ್ ಸೆಲೆಬ್ರೇಷನ್ಗೆ ದಿನಗಣನೆ ಶುರುವಾಗಿರುವಾಗಲೇ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದು ಹೋಗಿದೆ. ಅಂಥದ್ದೇನಾಯಿತು? ಹೊಸ ವರ್ಷದ ಸಂಭ್ರಮಕ್ಕೂ ಈ ಘಟನೆಗೂ ಏನ್ ಸಂಬಂಧ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಬೇಡ ಮಗ ಧಮ್ಮು, ಬೇಡವೇ ಬೇಡ ಧಮ್ಮಿನ ಸವಾಸ. ಸಿಕ್ಕಾಕೊಂಡ್ರೆ ಸೆರವಾಸ ಕನ್ಫರ್ಮ್. ಅದರಲ್ಲೂ ನ್ಯೂ ಇಯರ್ ಪಾರ್ಟಿ ಮೋಡ್ಗೆ ಇರೋದು ತಿಂಗಳ ಮೇಲೆ ಚಿಲ್ಲರೆ ದಿನಗಳಷ್ಟೇ. ಆ ದಿನಕ್ಕೆ ಅಂತೂ ಭರ್ಜರಿಯಾಗಿ ಗಾಂಜಾ ಸಾಗಿಸಿದ್ದ ಗ್ಯಾಂಗ್ ಈಗ ಪೊಲೀಸ್ ಬಲೆಗೆ ಬಿದ್ದಿದೆ. ಒಂದಲ್ಲ ಎರಡಲ್ಲ, ಸಿಕ್ಕಿದ್ದು ಬರೋಬ್ಬರಿ 3 ಕ್ವಿಂಟಾಲ್ ಗಾಂಜಾ. ರಾಜಧಾನಿಯ ಟಾರ್ಗೆಟ್, ಹೊಸ ವರ್ಷಾಚರಣೆಗೆ ಪ್ಯಾಕೆಟ್. ರಾಜಧಾನಿ ಬೆಂಗಳೂರು ಹಾಗೂ ಕೇರಳವನ್ನ ಟಾರ್ಗೆಟ್ ಮಾಡಿಕೊಂಡು ಹೊಸ ವರ್ಷದ ಸಂಭ್ರಮಕ್ಕೆ ಪ್ಯಾಕೆಟ್ ಹಂಚೋಣ ಅಂದುಕೊಂಡಿದ್ದ ಖದೀಮ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಜಮೀರ್, ರೇಷ್ಮಾ ದಂಪತಿ ಹಾಗೂ ಅಚ್ಚು ಎಂಬಾತನನ್ನ ಬಂಧಿಸಿರುವ ಪೊಲೀಸರು ಅವರಿಂದ ಜಪ್ತಿ ಮಾಡಿಕೊಂಡಿದ್ದು 1-2 ಕೆಜಿ ಅಲ್ಲ ರೀ, ಬರೋಬ್ಬರಿ 3 ಕ್ವಿಂಟಾಲ್ ಗಾಂಜಾ. ಒಡಿಶಾ ಮತ್ತು ಆಂಧ್ರದಲ್ಲಿ ಗಾಂಜಾ ಸಂಗ್ರಹಿಸಿಕೊಂಡು ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಪ್ಲೈ ಮಾಡ್ತಿದ್ದ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 3 ಕೋಟಿ ಮೌಲ್ಯದ 318 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಎರ್ಟಿಗಾ ಕಾರ್ನಲ್ಲಿ ಒಡಿಶಾದಿಂದ ಬೆಂಗಳೂರಿಗೆ ಸಾಗಾಟ ಮಾಡುತ್ತಿದ್ದ ಗ್ಯಾಂಗ್ ಅಲ್ಲಿಂದ ಕೇರಳಕ್ಕೂ ಸಾಗಿಸೋದ್ರಲ್ಲಿತ್ತು. ಸೆಲ್ಫ್ ಡ್ರೈವ್ ಬಾಡಿಗೆ ಕಾರ್ಗಳನ್ನ ಪಡೆದು ಅವುಗಳನ್ನೇ ಗಾಂಜಾ ಸಾಗಾಟಕ್ಕೆ ಬಳಸ್ಕೊಳ್ತಾ ಇದ್ರು. ಎರ್ಟಿಗಾ ಕಾರ್ನಲ್ಲಿ ಗಾಂಜಾ ತುಂಬಿ ಬೆಡ್ಶೀಟ್ ಕವರ್ ಮಾಡಿ ಸಾಗಾಟಕ್ಕೆ ಮುಂದಾಗಿತ್ತು ಈ ಗ್ಯಾಂಗ್. ಸುಮಾರು 318 ಕೆಜಿ ಗಾಂಜಾ ಅನ್ನ ಒಂದು ಕಾರ್ನಲ್ಲಿ ತರ್ತಾ ಇದ್ದದನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಟ್ಟು 318 ಕೆಜಿ ಗಾಂಜಾ ಸಿಕ್ಕಿದೆ. ಜೊತೆಗೆ ಈ ಮೊಬೈಲ್ ಫೋನ್ಗಳು ಮತ್ತು ಇತರ ಸಾಧನ ಸಲಕರಣೆಗಳು, ಇವುಗಳ ಒಟ್ಟು ಮೌಲ್ಯ ಏನಿದೆ ಸುಮಾರು 3,25 ಲಕ್ಷ ಅಂತೇಳಿ ನಾವು ಅಂದಾಜಿಸಿದ್ದೇವೆ. HBR ಲೇಔಟ್ ಬಳಿ ಗಾಂಜಾ ಸಪ್ಲೈ ಮಾಡ್ತಿದ್ದ ಜಮೀರ್ ಮತ್ತು ರೇಷ್ಮಾ ದಂಪತಿ ಮತ್ತು ಅಚ್ಚು ಎಂಬುವನನ್ನ ಪೊಲೀಸರು ಬಂಧಿಸಿದ್ರು. ದಂಪತಿ ಬೆಂಗಳೂರಿನಲ್ಲಿ ಗಾಂಜಾ ಸಪ್ಲೈ ಮಾಡೋಕೆ ತಯಾರಿ ಮಾಡ್ಕೊಂಡಿದ್ರೆ, ಅಚ್ಚು ಕೇರಳದ ಜವಾಬ್ದಾರಿ ವಹಿಸಿಕೊಂಡಿದ್ದ. ಅಲ್ಲದೆ ಈ ಡ್ರಗ್ ಪೆಡ್ಲರ್ ಅಚ್ಚು ಕೇರಳ ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಸದ್ಯ ಕರ್ನಾಟಕ ಖಾಕಿ ಕೈಗೆ ತಗಲಾಕೊಂಡಿದ್ದಾನೆ. ಇದರಲ್ಲಿ 3 ಜನ ನಮಗೆ ಸಿಕ್ಕಿದ್ದಾರೆ. ಪ್ರಮುಖ ಆರೋಪಿ ಏನಿದ್ದಾನೆ ಆತ ಕೇರಳ ಮೂಲದವನಾಗಿದ್ದು, ಕೇರಳದ ಬೇರೆ ಬೇರೆ ಕಡೆಗಳಲ್ಲಿ ಈತನ ಮೇಲೆ ಈಗಾಗಲೇ ಸಾಕಷ್ಟು ಮಾದಕ ವಸ್ತುಗಳ ಇದ್ರ ಬಗ್ಗೆ ಪ್ರಕರಣಗಳು ದಾಖಲಾಗಿರುವುದರ ಜೊತೆಗೆ ರಾಬರಿ ಮತ್ತು ಅಟೆಂಪ್ಟ್ ಟು 307 ಕೇಸ್ಗಳು ಕೂಡ ಆತನ ಮೇಲೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಜೊತೆಗೆ ಈತನ ಮೇಲೆ ಇದುವರೆಗೆ 3 ಸಲ ಅವನ ಮೇಲೆ ಗೂಂಡಾ ಆ್ಯಕ್ಟನ್ನು ಕೂಡ ಅವರು ಕೇರಳ ಪೊಲೀಸರು ಹಾಕಿರ್ತಕ್ಕಂಥದ್ದು ಮತ್ತು ಈಗ ಅಲ್ಲಿ ಈಸ್ ಮೋಸ್ಟ್ ವಾಂಟೆಡ್ ಅಂತ ಹೇಳಿ ಗೊತ್ತಾಗಿದೆ. ಈತನ ಮೇಲೆ ಸಾಕಷ್ಟು ವಾರಂಟ್ಗಳು ಕೂಡ ಪೆಂಡಿಂಗ್ ಇದ್ದಾವೆ. ಈತ ಕೆಲವು ದಿವಸಗಳ ಹಿಂದೆ ಬೆಂಗಳೂರಿಗೆ ಬಂದು ಒಬ್ಬ ಕಾರ್ ಚಾಲಕನನ್ನು ಪರಿಚಯ ಮಾಡಿಕೊಂಡು ಆತನನ್ನು ಪುಸಲಾಯಿಸಿ ಆತ ಮತ್ತು ಆ ಕಾರ್ ಚಾಲಕನ ಪತ್ನಿ ಅವರಿಬ್ಬರು ಕೂಡ ಸೇರಿಕೊಂಡು ಈತನ ಜೊತೆಗೆ ಈ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಈ ಗಾಂಜಾವನ್ನು ತೆಗೆದುಕೊಂಡು ವಾಪಸ್ ಬರುವಾಗ ಈಗ ಇವರು 3 ಜನ ಪೊಲೀಸರ ಅತಿಥಿಗಳಾಗಿದ್ದಾರೆ. ಇನ್ನು 2 ವಿದೇಶಿ ಡ್ರಗ್ ಪೆಡ್ಲರ್ಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರ ಬಳಿ ಇದ್ದ 3 ಕೋಟಿ ಮೌಲ್ಯದ 1 ಕೆಜಿ 520 ಗ್ರಾಂ MDMA ಕ್ರಿಸ್ಟಲ್, 202 ಗ್ರಾಂ ಕೊಕೇನ್, 12 ಗ್ರಾಂ MDMA ಎಕ್ಸ್ಟಸಿ ಮಾತ್ರೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ವೈದ್ಯಕೀಯ ವೀಸಾದಡಿ ಭಾರತಕ್ಕೆ ಬಂದಿದ್ದ ಸ್ಟೂಡೆಂಟ್ಸ್ ಮುಂಬೈನಿಂದ ಬೆಂಗಳೂರಿಗೆ ಡ್ರಗ್ಸ್ ಪೂರೈಸುತ್ತಿದ್ರು. ಪ್ರಜ್ವಲ್, TV9 ಬೆಂಗಳೂರು.